ನೋಡ್ರಿ, ಅವ್ರಿಗೆ ಹೋರಾಟ ಮಾಡೋದ್ ಬಿಟ್ಟು ಬೇರೆ ಏನ್ ಕೆಲ್ಸ ಇದೆ ಹೇಳಿ. ಒಂದು ಸರಿ ಯಾವ್ದಾರೆ ಅಭಿವೃದ್ಧಿ ಬಗ್ಗೆ ಅವ್ರು ಮಾತನಾಡ್ತಾ ಇದ್ದಾರೆ. ಇಲ್ಲಿ ಪಕ್ಕದ ಆಂಧ್ರದಲ್ಲಿ ನಮ್ಗಿಂತಲೂ ಹೆಚ್ಚಿದೆ, ತಮಿಳ್ನಾಡಿನಲ್ಲಿ ನಮ್ಗಿಂತ ಹೆಚ್ಚಿದೆ, ನಮ್ದೇ ಚೀಪೆಸ್ಟ್ ಇದೆ. ಬಟ್ ಈಗ ನಾವು ಜನರಿಗೆ ಒಂದ್ ಕಡೆ ಈಗ ಶಕ್ತಿ ಯೋಜನೆ ಅದರಲ್ಲಿ ನಾವು ಜನರನ್ನು ಓಡಾಡಿಸ್ತಾ ಇದ್ದೀವಿ ಅಂದ್ರೆ ಒಂದ್ ಕಡೆ ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ನಲ್ಲಿ ಉಳಿಸ್ಬೇಕು ಅನ್ನೋದು ಉದ್ದೇಶ ಅಷ್ಟೇ. ಅದ್ರಲ್ಲಿ ಏನ್ ಬಾಳ ಏನಾಗೋದಿಲ್ಲ. ಒಂದ್ ಕೈಯಲ್ಲಿ ಕೊಟ್ಟು ಒಂದ್ ಕೈಯಲ್ಲಿ ಕಿಸ್ಕೊತಾ ಇದ್ದಾರೆ. ಇಲ್ಲ ಕಿತ್ಕೊಳ್ಳೋದಲ್ಲ. ಹೆಣ್ಮಕ್ಳಿಗೆ ಬಡವರಿಗೆ ಏನ್ ಕೊಡಬೇಕು ಅದನ್ನ ಮ್ಯಾಕ್ಸಿಮಮ್ ಕೊಟ್ಟಿದೀವಿ. ಇನ್ನೇನಪ್ಪ ಇನ್ನ ಯಾರಾದ್ರೂ ಗಂಡ್ ಮಕ್ಳು ದುಡಿತಕ್ಕಂಥವ್ರು ಒಂದ್ 15% ಭಾರ ಆಗ್ಬಹುದು. ನಾನು ಇಲ್ಲ ಅಂತ ಹೇಳೋದಿಲ್ಲ. ಹೊರಗೆ ಅಡ್ಡಾಡೋರು 75% ಗಂಡು ಮಕ್ಕಳೇ, ಅವ್ರಿಗೆ ಹೊರೆ ಆಗ್ತಾ ಇದೆ ದುಡಿಯೋರಿಗೆ. ಇಲ್ಲ, ಹೆಣ್ಮಕ್ಳು ಅಡ್ಡಾಡ್ತಾ ಇದಾರೆ. ಉಲ್ಟಾ ನೀವು ಹೇಳ್ತಾ ಇದ್ದೀರಿ. ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಏನಾದ್ರು ಸಚಿವ ಸಂಪುಟದಲ್ಲಿ ಅದನ್ನ 2 ವರ್ಷದಿಂದ ಬಿಜೆಪಿ ಅವ್ರು ಹೇಳ್ತಾನೆ ಇದ್ದಾರೆ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಯಾರು ಮುಖ್ಯಮಂತ್ರಿಗಳು ಇರಬೇಕು, ಉಪಮುಖ್ಯಮಂತ್ರಿಗಳು ಇರಬೇಕು, ಅದು ವರಿಷ್ಠರು ನಿರ್ಧಾರ ಮಾಡ್ತಾರೆ. CLP ನಲ್ಲಿ ನಿರ್ಣಯ ಆಗುತ್ತೆ. ಈಗ ಸುಮ್ಮನೆ ದಿವಸ ಅದ್ರ ಬಗ್ಗೆ ನೀವು ಕೇಳೋದು, ನಾನು ರಿಯಾಕ್ಷನ್ ಕೊಡೋದು ಏನು ಅರ್ಥ ಇದೆ? 2 ವರ್ಷದಿಂದ ಇದೇ ಕೇಳ್ತಾ ಇದ್ದಾರೆ ಬಿಜೆಪಿ ಅವರು, ನೀವು ಅದನ್ನೇ ಹೇಳ್ತಾ ಇದ್ದೀರಿ. ಗುಮ್ಮ ಬಂತು ಗುಮ್ಮ ಅನ್ನಂಗಾಗುತ್ತೆ. ಅದು ಬಿಟ್ಬಿಡಿ, ಯಾಕಂತೀರ ಅದನ್ನ? ಕಾರ್ಯ ಕೆಲಸಕ್ಕೆಲ್ಲ ಹಚ್ಚಿದ್ದಾರೆ ಸರ್. ಮೇಡಮ್ ಅದು ತಪ್ಪದು, ನಾನು ಕೇಳ್ತೀನಿ. ಆ ರೀತಿ ಏನಾರ ಆಗಿದ್ರೆ ನೋಡಿ, ಸಣ್ಣ ಪುಟ್ಟ ಏನಾದ್ರು ಅವ್ರು ಮಾಡಿದ್ರೆ ತಪ್ಪದು ನಾನು